35ರಿಂದ 60 ಇದೊಂಥರ ಪಕ್ವವಾಗುವ ಕಾಲ. ನೆಮ್ಮದಿಯಾಗಿರ್ಬೇಕು ತಾನೆ? ಇಲ್ಲ, ಅಲ್ಲೂ ಓವರ್ ಥಿಂಕಿಂಗ್ ಇರುತ್ತೆ. ಯಾವ ರೀತಿಯಲ್ಲಿ? ಕರಿಯರ್ ಪ್ಲ್ಯಾಟು ಅಂದ್ರೇನು? ಅವನೊಂದು ಸ್ಥಾಪಿತವಾದಂಥ ಹುದ್ದೆಯಲ್ಲಿದ್ದಾನವನು, ಒಂದು ಮ್ಯಾನೇಜರೋ ಸೀನಿಯರ್ ಪೊಸಿಷನ್ಸಲ್ಲಿರ್ತಾನೆ. ಆದರೆ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅಥವಾ ತಮಗೂ ಅನುಭವ ಆಗಿರುತ್ತೆ, ಯಾವುದು ಸೀನಿಯರ್ ಪೊಸಿಷನ್ನೋ ಅದು ಯಾವಾಗಲೂ ಶೇಕಿ ಪೊಸಿಷನ್. ಯಾಕೆಂದರೆ ಯಾವಾಗ ಇವನಿಗಿಂತ ಕೊಂಚ ಸಮರ್ಥರೋ ಅಥವಾ ಬೇರೆ ಕಾರಣಕ್ಕೋ ಆ ಕುರ್ಚಿಯನ್ನು ಕಸಿದುಕೊಳ್ಳುವ ಆತಂಕ ಅವನಿಗಿರುತ್ತೆ. ಈ ಕಡೆ ಕುಟುಂಬವನ್ನು ಬೆಳೆಸಿದ್ದಾನೆ, ಮಕ್ಕಳು ಮರಿ ಆಗಿವೆ, ಈಗ ಅವನು ಕೆಲಸದಲ್ಲಿ ಒತ್ತಡಕ್ಕೊಳಗಾಗ್ತಾ ಇರ್ತಾನೆ. ಏನು? ಕುರ್ಚಿಯನ್ನು ಉಳಿಸ್ಕೊಳ್ಳೋದು, ಕರಿಯರ್ ಪ್ಲ್ಯಾಟು. ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಸಮಾನತೆನ, ಒಂದು ಈಕ್ವಲಿಬ್ರಿಯಮನ್ನು ಕಾಪಾಡಿಕೊಳ್ಳುವಂತಹ ಸ್ಟ್ರೆಸ್ಸು, ಅದರಿಂದ ಓವರ್ ಥಿಂಕಿಂಗ್. ಅದಾದಮೇಲೆ ಪ್ಯಾರೆಂಟಿಂಗ್ ಕನ್ಸರ್ನ್ಸ್. ಅವನ ಮಕ್ಕಳೀಗ ಪ್ರಬುದ್ಧರಾಗ್ತಾ ಇದ್ದಾರೆ, ಕಾಲೇಜಿಗೆ ಬಂದಿದ್ದಾರೆ, ಅಥವಾ ಈಗ ತಾನೇ ಕಾಲೇಜು ಓದು ಮುಗಿಸಿದ್ದಾರೆ, ಅವರ ಜೀವನದಲ್ಲಿ ಸೆಟಲ್ ಆಗಬೇಕು. ಅವರು ಸೆಟಲ್ ಆಗಲಿಲ್ಲ ಅಂತ ಇವನು ಅನ್ಸೆಟಲ್ ಆಗ್ತಾ ಇರ್ತಾನೆ. ಸೊ ಇದು ಕೂಡ ಸ್ಟ್ರೆಸ್ಸು, ಇದು ಕೂಡ ಓವರ್ ಥಿಂಕಿಂಗು. ಇದಾದಮೇಲೆ ಆರೋಗ್ಯದ ತೊಂದರೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಈ ಒಂದು ವಯಸ್ಸಿನಲ್ಲೇ 35ರಿಂದ 60ರಲ್ಲಿ ದೇಹ ಇದುವರೆಗಿನ ಜೀವನದ ಯೂಸ್ ಆ್ಯಂಡ್ ಅಬ್ಯೂಸ್, ಅದರ ಬಳಕೆ ಮತ್ತು ದುರ್ಬಳಕೆ, ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಇದರ ಕಾರಣದಿಂದ ಆರೋಗ್ಯದ ತೊಂದರೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ಬೇರೆ ಬೇರೆ ಒಬೆಸಿಟಿ, ಇನ್ನೊಂದು ಅನಿಮಿಯಾ, ಇವೆಲ್ಲ ಶುರು ಆಗುತ್ತೆ. ಸೊ ಇದು ಕೂಡ ಓವರ್ ಥಿಂಕಿಂಗ್ ಕಾರಣ ಆಗುತ್ತೆ. ಅಯ್ಯೋ ನನಗೆ ಕಾಯಿಲೆ ಬಂತಲ್ಲ, ಮುಂದೇನು ಮತ್ತೇನು. ಅದಾದಮೇಲೆ ಫೈನಾನ್ಷಿಯಲ್ ಸೆಕ್ಯೂರಿಟಿ, ಇದಂತೂ ಕಾನ್ಸ್ಟೆಂಟ್. ನೀವು 22 ಜಾಬ್ ಸೇರಿದ ಮೇಲೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಇಟ್ಸ್ ಎ ಕಾನ್ಸ್ಟೆಂಟ್ ಥ್ರೆಟ್ ಫಾರ್ 2 ರೀಸನ್ಸ್. ಒಂದು, ಇದುವರೆಗೆ ನಿಮ್ಮ ಅಸ್ತಿತ್ವಕ್ಕೆ ಹೋರಾಡ್ತಾ ಇದ್ರಿ, ಇನ್ನು ಮುಂದೆ ಏನಾಗುತ್ತೆ, ನಿಮ್ಮ ಕುಟುಂಬದ ರಕ್ಷಣೆ ಜವಾಬ್ದಾರಿ ಇರೋದ್ರಿಂದ ಇದು ನಿಮ್ಮ ಅತಿಯಾದ ಚಿಂತೆಗೆ ಕಾರಣವಾಗುತ್ತೆ. ಅಯ್ಯೋ ಸೈಟ್ ಮಾಡಿದ್ದೆ, ಮನೆ ಕಟ್ಟೋಕ್ಕಾಗಲಿಲ್ಲ, ಅಥವಾ ಮನೆ ಕಟ್ಟಿದ್ದೆ, ಇನ್ನೊಂದು ಫ್ಲೋರ್ ಕಟ್ಟಬೇಕಾಗಿತ್ತು. ಇಟ್ಸ್ ಆಲ್ ನೆವರ್ ಎಂಡಿಂಗ್. ಬಟ್ ಸ್ಟಿಲ್ ಅದು ನಮ್ಮ ಓವರ್ ಥಿಂಕಿಂಗ್ಗೆ ಬೀಜ ಆಗುತ್ತೆ. ಕೊನೆಯದಾಗಿ ಮತ್ತೆ ಇಲ್ಲಿ ಮ್ಯಾರಿಟಲ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಶಿಪ್, ಈ ಒಂದು ಹಂತದಲ್ಲಿ ಪ್ರೌಢಾವಸ್ಥೆ, ವೃದ್ಧಾಪ್ಯ ಇನ್ನೇನು ಹತ್ತಿರ ಬಂತು, ಪ್ರೌಢಾವಸ್ಥೆಯನ್ನು ದಾಟಿಬಿಟ್ಟಿದ್ದೀವಿ, ಪ್ರಬುದ್ಧರಾಗಿದ್ದೀವಿ, ಈಗ ವೃದ್ಧರಾಗ್ತಾ ಇದ್ದೀವಿ. ಈ ಸಂದರ್ಭದಲ್ಲೂ ಕೌಟುಂಬಿಕ ಸಾಮರಸ್ಯ, ಕುಟುಂಬದಲ್ಲಿ ಒಡಕುಗಳು ಕಾಣಿಸ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಓವರ್ ಥಿಂಕಿಂಗ್ ಬರುತ್ತೆ. ಇದರರ್ಥ ಇದುವರೆಗೆ ಏನೇನು ಬಿರುಕು ಬಿಟ್ಟಿತ್ತೋ ಸಂಬಂಧಗಳಲ್ಲಿ, ಅದು ಒಡೆದುಕೊಳ್ಳುವಂತಹ ಆತಂಕ. ಯಾಕೆಂದರೆ ಇಷ್ಟೊತ್ತಿಗಾಗಲೇ ಅಲ್ಲಿ ಒಂದು ಬಿಗಿಯಾದ ಲೇಪ ಆಗಬೇಕಾಗಿದ್ದು ಆಗಿಲ್ಲ. ಅಂದರೆ ದೇವರ ದಯದಿಂದ ಹಾಗಾಗೋದು ಬೇಡ. ಆದರೆ ಈ ಆತಂಕ, ಇದರಿಂದ ಓವರ್ ಥಿಂಕಿಂಗ್ ನಾವು ವ್ಯಕ್ತಿಗಳಲ್ಲಿ ಕಾಣ್ತೇವೆ. ಎಲ್ಲಿ ನನ್ನ ವೃದ್ಧಾಪ್ಯದಲ್ಲಿ ನನ್ನ ಸಂಗಾತಿ ನನ್ನ ಜೊತೆ ಇರೋದಿಲ್ಲವೋ, ಯಾರು ನನ್ನ ಕೈ ಬಿಟ್ಟು ಹೋಗ್ತಾರೋ, ಈ ರೀತಿ ಅದು ಮಕ್ಕಳಾಗಿರ್ಬೋದು, ಸಂಗಾತಿ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಈ ರೀತಿಯಲ್ಲಿ ಮನುಷ್ಯ ತಾನು ಏಕಾಂಗಿಯಾಗುವ ಲಕ್ಷಣಗಳನ್ನು ಕಾಣಿಸ್ಕೊಂಡಾಗ ಓವರ್ ಥಿಂಕಿಂಗ್ ಶುರು ಮಾಡ್ತಾನೆ. ನಾ ಯಾರಿಗೋಸ್ಕರ ಇದೆಲ್ಲ ಮಾಡಿದೆ, ಯಾಕೆ ಮಾಡಬೇಕಾಗಿತ್ತು, ಇವೆಲ್ಲ ಪ್ರಶ್ನೆಗಳು ಓವರ್ ಥಿಂಕಿಂಗ್ ಶುರು ಆಗುತ್ತೆ. ಕೊನೆಯ ಹಂತಕ್ಕೆ ಬರ್ತೀವಿ ಬದುಕಿನಲ್ಲಿ, 60ರಿಂದ ಮೇಲ್ಪಟ್ಟು 60 ಆ್ಯಂಡ್ ಅಬವ್. ಇಲ್ಲಿ ಓವರ್ ಥಿಂಕಿಂಗ್ ಏನೇನನ್ನ ಇದು ಮಾಡುತ್ತೆ, ಟ್ರಿಗರ್ ಮಾಡುತ್ತೆ ನೋಡಿ. ಹೆಲ್ತ್ ಆ್ಯಂಡ್ ಲಾಂಗಿವಿಟಿ, ನಮ್ಮ ಆರೋಗ್ಯ ಮತ್ತು ವಯೋಮಾನ, ಇದರ ಆತಂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅಯ್ಯೋ ನನ್ನ ಆ ಕಾಲದಲ್ಲಿ ನಾವು ಸಾವುಗಳನ್ನು ನೋಡೋಕ್ಕೆ ಶುರು ಮಾಡ್ತೇವೆ. ನಮ್ಮ ಸ್ನೇಹಿತರು, ಬಂಧುವರ್ಗದವರು ಕಣ್ಮರೆ ಆಗೋಕ್ಕೆ ಇಲ್ಲೊಂದು ಶುರು ಆದಾಗ ನಮಗೂ ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಶುರು ಆಗುತ್ತೆ. ಜೊತೆಗೆ ಆಯುಷ್ಮಾನ, ನಮ್ಮ ಲಾಂಜೆವಿಟಿ ಅಂದರೆ ನಮ್ಮ ಆಯುಷ್ಮಾನ
ಇವುಗಳ ಬಗ್ಗೆ ನಮಗೆ ಆಲೋಚನೆ ಶುರು ಆಗುತ್ತೆ, ಓವರ್ ಥಿಂಕಿಂಗ್ ಶುರು ಆಗುತ್ತೆ. ಎರಡನೇ ಅಂಶ 60ನೇ ವಯಸ್ಸಾದ ಮೇಲೆ ನಮ್ಮನ್ನು ಕಾಡೋದು ಓವರ್ ಥಿಂಕಿಂಗಲ್ಲಂದರೆ ಫೈನಾನ್ಷಿಯಲ್ ಕನ್ಸರ್ನ್ಸ್. ಎರಡು ಥರ. ಒಂದು, ಈಗಾಗಲೇ ಸಂಪಾದನೆ ಮಾಡಿರೋದು ಕರಗ್ತಾ ಇರುತ್ತೆ ಬೇರೆ ಬೇರೆ ಕಾರಣಕ್ಕೆ. ಇನ್ನೊಂದು, ನಮ್ಮ ಅನಾರೋಗ್ಯದ ಕಾರಣ ಅಥವಾ ಮಕ್ಕಳು ಮರಿ ಊರುಗಳ ಮದುವೆ, ಜೀವನ ಸೆಟ್ಲ್ ಮಾಡಬೇಕು, ಇವನಿಗೊಂದು ಮನೆ ಕಟ್ಕೊಡ್ಬೇಕು, ಅವಳಿಗೇನೋ ಉಡುಗೊರೆ ಕೊಡಬೇಕು, ಇವೆಲ್ಲವೂ ಬಂದ್ಬಿಟ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಶುರು ಆಗುತ್ತೆ. ಮನಸ್ಸಿನಲ್ಲಿ ದುಡ್ಡಿನ ಚಿಂತೆ. ನಾನು ಆಗಲೇ ಹೇಳಿದೆ, ದುಡ್ಡಿನ ಚಿಂತೆ ಅನ್ನೋದು ಜೀವನ ಪೂರ್ತಿ ಇರೋ ಅಂಥದ್ದೇ. ಎಲ್ಲಿಂದ? ನಮ್ಮ ದುಡಿಮೆ ಆಗೋವರೆಗೆ, ಆದ ಮೇಲೆ ಆಗೋವರೆಗೆ ಆನಂದವಾಗಿರ್ತೀವಿ, ಇರಲಿ, ಆ ವಿಷಯ ಬೇರೆ. ಒಟ್ಟಿನಲ್ಲಿ ಫೈನಾನ್ಷಿಯಲ್ ಕನ್ಸರ್ನ್ಸ್, ಅದರಿಂದ ಓವರ್ ಥಿಂಕಿಂಗ್ ಶುರು ಆಗುತ್ತೆ. ಅದಾದಮೇಲೆ ಸೋಷಿಯಲ್ ಐಸೋಲೇಷನ್. ಅಲ್ಲಿ ಹಿಂದೇನಾಗಿತ್ತು, ಮ್ಯಾರಿಟಲ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಶಿಪ್, ಅದರ ಬಗ್ಗೆ ಆತಂಕ, ಅದರಿಂದ ಓವರ್ ಥಿಂಕಿಂಗ್ ಇದ್ದಿದ್ದು ಈಗ ಸೋಷಿಯಲ್ ಐಸೋಲೇಷನ್ಗೆ ಪರಿವರ್ತನೆ ಆಗುತ್ತೆ. ತಾನು ಎಲ್ಲಿ ಸಮಾಜಕ್ಕೆ ಬೇಡವಾಗ್ತೇನೋ ನೋಡಿ. ಈಗ ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಅವರ ವರ್ತನೆಗಳನ್ನು ಗಮನಿಸಿ, ಓವರ್ ಥಿಂಕಿಂಗಲ್ಲಿ ಹೇಗೆ ಕೆಲಸ ಮಾಡ್ತಿರುತ್ತೆ, ಅಥವಾ ಅವರ ಐಡೆಂಟಿಟಿ ಕ್ರೈಸಿಸ್ ಹೇಗೆ ಶುರು ಆಗುತ್ತೆ. ವಯಸ್ಸಾದ ಮೇಲೂ ಐಡೆಂಟಿಟಿ ಕ್ರೈಸಿಸ್ ಬರುತ್ತೆ, ಅದರಿಂದ ಅವರು ಓವರ್ ಥಿಂಕಿಂಗ್ ಮಾಡ್ತಾರೆ. ವಯಸ್ಸಾದವ್ರ ಮನೇಲಿದ್ದಾಗ ಅವ್ರಿಗೆ ಹೇಳಿಬಿಟ್ಟೆ ಎಲ್ಲ ಮಾಡಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಹೇಳದೆ ಮಾಡಿದ್ರಿ ಅಂದರೆ ಅವರಿಗೆ ಚಿಂತೆ ಆಗುತ್ತೆ. ಅವ್ರು ಕೆಲವು ಸಲ ಪಾಪ ಬಾಯಿ ಬಿಟ್ಟು ಹೇಳಲ್ಲ, ಆದರೆ ಅವರು ಅದನ್ನು ಓವರ್ ಥಿಂಕ್ ಮಾಡ್ತಾರೆ. ಓ, ನಾನು ಇವರಿಗೆ ಬೇಡವಾದೆ, ನನ್ನನ್ನು ಬಿಟ್ಟು ಇವರು ಮುಂದುವರಿತಾ ಇದ್ದಾರೆ, ನನ್ನ ಯಜಮಾನಿಕೆ ಹೋಯಿತು, ಈ ಮನೆಯಲ್ಲಿ ನನ್ನ ಸ್ಥಾನ ಕುಸಿಯಿತು, ಈ ಥರ ಎಲ್ಲ ಥಿಂಕಿಂಗ್ ಶುರು ಆಗುತ್ತೆ. ಆಮೇಲೆ ಇದು ಮೂರನೇ ಅಂಶ ಆಯಿತು. ಯಾವುದು? ಹೆಲ್ತ್ ಆ್ಯಂಡ್ ಲಾಂಜಿವಿಟಿ ಫಸ್ಟು, ಫಿನಾನ್ಷಿಯಲ್ ಕನ್ಸರ್ನ್ಸ್ ಎರಡನೇದು, ಮೂರನೇದು ಸೋಷಿಯಲ್ ಐಸೋಲೇಷನ್, ನಾಲ್ಕನೇದು ಲೆಗೆಸಿ ಆ್ಯಂಡ್ ಪರ್ಪಸ್. ಲೆಗೆಸಿ, ನಾನು ಯಾಕೆ, ನನ್ನ ಜೀವನದ ಸಾರ್ಥಕತೆ ಏನು ಅಂತ ಪ್ರಶ್ನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾನು ಏನು ನನ್ನ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಲೆಗೆಸಿ, ದ ಕ್ವೆಶ್ಚನ್ ಆಫ್ ಲೆಗೆಸಿ ಆ್ಯಂಡ್ ಪರ್ಪಸ್ ಆಫ್ ದಿಸ್ ಲೈಫ್. ನನ್ನ ಜೀವನದ ಗುರಿ ಏನು, ನಾನು ಯಾಕೆ ಬಂದಿದ್ದೆ ಈ ಜಗತ್ತಿಗೆ ಅಂತ ಆವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡೋರು ಇದ್ದಾರೆ. ಇದು ಓವರ್ ಥಿಂಕಿಂಗ್. ಅದಾದಮೇಲೆ ಕೊನೆಯದು ಭಯ, ಆತಂಕ. ಓವರ್ ಥಿಂಕಿಂಗ್ ಹೇಗೆ ಶುರು ಆಗತ್ತೆ 60 ಆದಮೇಲೆ ಅಂದರೆ ಡಿಪೆಂಡೆನ್ಸಿ ಆನ್ ಅದರ್ಸ್. ಎಲ್ಲಿ ನಾನು ಬೇರೆಯವರ ಕೃಪೆಗೆ ಒಳಗಾಗಬೇಕಾಗುತ್ತೋ, ನಾನು ಇದನ್ನು ತುಂಬ ಕಲೋಕ್ವಿಯಲ್ಲಾಗಿ ಸಹಜವಾಗಿ ಹೇಳಬೇಕು ಅಂದರೆ, ಭಗವಂತ ನಾನು ಇನ್ನೊಬ್ಬರ ಕೈಗೆ ಬೀಳ್ದಾಗೆ ನನಗೆ ಮುಕ್ತಿ ಕೊಡೋ, ವಿನಾಯಾಸೇನ ಮರಣಂ, ವಿನಾಯಾಸೇನ ಮರಣಂ ಕೇಳ್ಕೊತಾರಲ್ಲ ವಯಸ್ಸಾದವರು. ಇದೇ ಕಾರಣಕ್ಕೆ ಅವರು ಮನಸ್ಸಿನಲ್ಲಿ 1,00,000 ಸಲ ಅಂದ್ಕೊಂಡಿರ್ತಾರೆ, ನಾನು ಯಾರ ಕೈಗೂ ಬೀಳ್ದಾಗೆ ನನ್ನ ಪ್ರಾಣ ಹೋಗಲಿ ಅಂತ. ಆದರೆ ಬಾಯಲ್ಲಿ ಬರೋದು ಒಂದೇ ಸಲ ಮಾತ್ರ. ಇದು ಸಹಜ, ಓವರ್ ಥಿಂಕಿಂಗ್ಗೆ ಒಂದು ಬೀಜ, ಕಾರಣ ಅಂತ ಹೇಳ್ಬೋದು. ಇಷ್ಟೆಲ್ಲ ಇದೆ ನಮಗೆ 6ನೇ ವಯಸ್ಸಿನಿಂದ 60ನೇ ವಯಸ್ಸಿನವ್ರಿಗೆ ನಾವು ಇದೆಲ್ಲವನ್ನು ಅನುಭವಿಸ್ತೀವಿ, ಗಮನಿಸ್ತೀವಿ. ಪರಿಹಾರ ಏನು ಸ್ವಾಮಿ? ವಾಟ್ ಈಸ್ ದ ಸಲ್ಯೂಷನ್ ಫಾರ್ ಓವರ್ ಥಿಂಕಿಂಗ್? ಹೌ ಟು ಓವರ್ಕಮ್ ಓವರ್ ಥಿಂಕಿಂಗ್? ಇದು 10 ಹೆಜ್ಜೆಗಳಿದೆ. 10 ಹೆಜ್ಜೆಗಳನ್ನು ನಾವು ಸರಿಯಾಗಿ ಇಟ್ಟರೆ ನಾವು ಓವರ್ ಥಿಂಕಿಂಗ್ನಿಂದ ಮುಕ್ತರಾಗಬಹುದು. ಯಾವುದದು 10 ಹೆಜ್ಜೆ?